ಹಾಯ್, ವೆಲ್ಕಮ್ ಟು ನಂದಿತಾ ಬ್ಲಾಗ್ಸ್. ನೀವೇನಾದರೂ ಮಂತ್ರಾಲಯದ ವ್ಲಾಗ್ಸ್ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ, ಲಿಂಕ್ನ ನೋಡಿ. ಮಂತ್ರಾಲಯದಿಂದ 45 ಕಿಲೋಮೀಟರ್ ದೂರದಲ್ಲಿ ಪಂಚಮುಖಿ ಆಂಜನೇಯ ಟೆಂಪಲ್ ಸಿಗುತ್ತೆ. ಅಲ್ಲಿ ಫೋಟೋ ಎಲ್ಲ ತಗೊಳಕ್ಕೆ ಬಿಡಲಿಲ್ಲ. ನಂತರ ಬಂಡೆಗಳು ನೋಡಿ ಗಾಯ್ಸ್, ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಯಾರೋ ಕೂರಿಸಿದ್ದಾರೆ ಅನ್ನೋ ಥರ ಇದೆ. ಜನಗಳು ಹೋಗ್ತಾ ಇದ್ದಾರೆ. ಇಲ್ಲಿ ಎಲ್ಲ ಬಂಡೆಗಳ ಮಧ್ಯದಲ್ಲಿ ಕಲ್ಲು ಜೋಡಿಸ್ತಾ ಇದ್ದಾರೆ. ಅದೇ ಥರ ನಾನು ಹೋಗಿ ಜೋಡಿಸಿದ್ರೆ ಅದೇ ನಾವು ಅಂದ್ಕೊಂಡಿದ್ದು ಆಗತ್ತಂತೆ, ಅದಕ್ಕೆ ಎಲ್ಲ ಹೋಗಿ ಜೋಡಿಸ್ತಾ ಇದ್ದಾರೆ. ಅವರೆಲ್ಲ ಜೋಡಿಸೋದು ನೋಡಿ ನಾನು ಹಾಗೆ ಜೋಡಿಸ್ದೆ. ನಂದು ಕೂತು ಕೆಲವ್ರದ್ದು ಕೂರ್ತಾನೆ ಇರಲಿಲ್ಲ, ನಾನು ಕೂರಿಸ್ದೆ ಫ್ರೆಂಡ್ಸ್. ನೋಡಿ, ಮನೆ ಕಟ್ಟೋ ಥರ ಕೂರಿಸೋದ್ರೆ ಮನೆ ಕಟ್ತೀವಂತೆ. ನೋಡಿ, ಕೂತು ನಂದು ಇದು ನೋಡಿ ಫ್ರೆಂಡ್ಸ್. ಮತ್ತೆ ಕೂರಿಸ್ತಾ ಇದ್ದೀನಿ ನಾನು ಕೂರಿಸೋದು ನೋಡಿ ತುಂಬ ಜನ ಬಂದರು, ತುಂಬ ಜನ ಕೂರಿಸ್ತಾ ಇದ್ದಾರೆ. ಅದರಿಂದ ಒಂದು 1/2 ಕಿಲೋಮೀಟರ್ ಮುಂದೆ ಹೋದರೆ ಲಕ್ಷ್ಮೀ ದೇವಸ್ಥಾನ ಇದೆ. ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಬಂದು ಸ್ಥಾಪನೆ ಮಾಡಿರೋ ದೇವಸ್ಥಾನ. ಭಜನೆ ಎಲ್ಲ ಇಲ್ಲೇ ಮಾಡಿರೋದಂತೆ ರಾಘವೇಂದ್ರ ಸ್ವಾಮಿಗಳು. ನೋಡಿ, ನಡ್ಕೊಂಡು ಹೋಗ್ತಾ ಇದ್ದೀವಿ. ಬಂಡೆಗಳು ನೋಡಿ, ಹಲಸುಗಳು ನೋಡಿ ಹೆಂಗೆ ಹೋಗ್ತಾ ಇದೆ. ಬಿಸಿಲು ಗಾಯ್ಸ್, ತುಂಬ ಬಿಸಿಲು. ಬಂಡೆ ಒಳಗಡೆ ಮೂಡಿರೋ ದೇವ್ರದು. ತುಂಬ ನೋಡಿ, ಇಲ್ಲಿ ಎಲ್ಲ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇದೇ ಲಕ್ಷ್ಮೀ ದೇವಸ್ಥಾನ ಮೂಡಿರೋದು. ಇದು ಪುಟ್ಟ ಗುಹೆಯಲ್ಲಿ ಮೂಡಿರೋ ಅಂಥದ್ದು ನೋಡಿ ಗಾಯ್ಸ್. ಅದೇ ಇಲ್ಲಿಗೆ ಮುಗೀತು. ಬಾಯ್. ಲೈಕ್, ಶೇರ್, ಕಾಮೆಂಟ್ ಮಾಡಿ ಪ್ಲೀಸ್ ಗಾಯ್ಸ್. ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್.